ವಿಧಾನಸೌಧದಲ್ಲೇ ಪಾಕ್ ಜಿಂದಾಬಾದ್ ಅಂತ ಹೇಳಿದ್ರು. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗೆ ಸುಧಾಕರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಇರುವಾಗ ಭಾರತ ಜಿಂದಾಬಾದ್ ಅಂತ ಹೇಳ್ತಾರ? ಕಾಂಗ್ರೆಸ್ ಇರುವವರೆಗೂ ಕೂಡ ಭಾರತಕ್ಕೆ ಅಪಾಯ ಇದೆ. ಇಂಥವ್ರನ್ನ ದೇಶದ್ರೋಹಿಗಳು ಅಂತ ಕರಿಬೇಕು. ಇವ್ರನ್ನ ದೇಶದ್ರೋಹಿಗಳು ಅಂತ ಕರಿಬೇಕು. ಹಿಂದೂಗಳ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಇದೆ ಅಂತ ಸುಧಾಕರ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಭಾರತಕ್ಕೆ ಜಿಂದಾಬಾದ್ ಹೇಳ್ತಾರಾ? ಹೇಳಲ್ಲ. ವಿಧಾನಸೌಧದಲ್ಲಿ ಒಬ್ಬ ರಾಜ್ಯಸಭಾ MP ಆದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಇವರಿಗೆ ಲಜ್ಜಿಗೆಟ್ ಅಂತ ಕಾಂಗ್ರೆಸ್ ಸರ್ಕಾರ. ಇನ್ನು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರುವಂಥದ್ದು ನನಗೇನು ವಿಶೇಷ ಅಂತ ಅನಿಸಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋಲ್ಲಿವರೆಗೂ ಕೂಡ ಭಾರತ ದೇಶಕ್ಕೆ ಕೂಡ ಅಪಾಯ ಇದೆ. ದೇಶಕ್ಕೆ ಅಪಾಯ ಆಗುವಂತಹ ಘೋಷಣೆಗಳನ್ನು ಕೂಗಿದ್ರೂ ಕೂಡ ಸಮಾಧಾನದಿಂದ ಸಮಚಿತ್ತದಿಂದ ಈ ಸರ್ಕಾರ ನಡ್ಕೊಳ್ಳುತ್ತೆ ಅಂದರೆ ಪರೋಕ್ಷವಾಗಿ ಈ ಸರ್ಕಾರ ಇಂತಹ ದುಷ್ಕರ್ಮಿಗಳು, ಇವ್ರನ್ನ ದುಷ್ಕರ್ಮಿಗಳೇ ಅಂತ ಹೇಳಬೇಕು, ದೇಶದ್ರೋಹಿಗಳು ಅಂತ ಹೇಳಬೇಕಾಗ್ತದೆ. ಇಂಥ ದೇಶದ್ರೋಹಿಗಳಿಗೆ ಇವರ ಸಹಕಾರ, ಇವರ ಕೃಪಾ ಕಟಾಕ್ಷ ಇರೋದ್ರಿಂದನೇ ಇಂತಹ ಸಂಗತಿಗಳು ನಡೀತಾ ಇದೆ. ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟವನ್ನು ಕಿಡಿಗೇಡಿಗಳು, ದುಷ್ಕರ್ಮಿಗಳು, ಇದೇ ದೇಶದ್ರೋಹಿಗಳೇ ಇರ್ತಕ್ಕಂಥದ್ದು. ಬಹುಸಂಖ್ಯಾತ ಹಿಂದೂಗಳ ಮೇಲೆ ಪ್ರಹಾರವನ್ನು ಮಾಡುವಂಥದ್ದೇ, ಗದಪ್ರಹಾರವನ್ನು ಮಾಡುವಂಥದ್ದು, ಅವ್ರ ಮೇಲೆ ಎಲ್ಲ ರೀತಿಯಲ್ಲಿ ಇವತ್ತು ಏನು ಕಲ್ಲು ತೂರಾಟದಿಂದ ಹಿಡಿದು ಎಲ್ಲ ರೀತಿಯ ದುಶ್ಚಟಗಳು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಪರೋಕ್ಷವಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ನಾವೇನೂ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ಲ, ನಿಮಗೆ ನಮ್ಮ ಶ್ರೀರಕ್ಷೆ ಇದೆ ಅನ್ನುವಂಥದ್ದನ್ನು ಅವರು ಹೇಳಿರೋದ್ರಿಂದನೇ, ಅವರ ಒಂದು ಚಟುವಟಿಕೆಗಳು ನೋಡಿದ್ರೆ ಅರ್ಥ ಆಗೋದ್ರಿಂದ ಅವರು ಕೂಡ ಯಾವುದೇ ಹೆದರಿಕೆ ಇಲ್ಲ, ಕಾನೂನು ಬಗ್ಗೆ ಹೆದರಿಕೆ ಇಲ್ಲ, ಸರ್ಕಾರದ ಮೇಲೆ ಹೆದರಿಕೆ ಇಲ್ಲ. ಒಂದು ರೀತಿಯಲ್ಲಿ ಲಾಲೆಸ್ನೆಸ್, ಸ್ಟೇಟ್ ಆಫ್ ಲಾಲೆಸ್ನೆಸ್ ಇದೆ ಕಾಂಗ್ರೆಸ್.